ಆತ್ಮೀಯ ವೀಕ್ಷಕರೇ, ಇವತ್ತು ನಿಮಗೆಲ್ಲ ತಿಳಿದಿರುವಂತೆ ಯುವ ನಿಧಿ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಮತ್ತು ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಕಡೆಯಿಂದ ಎಲ್ಲ ಯುವ ನಿಧಿ ಫಲಾನುಭವಿಗಳಿಗೆ ಡಿಗ್ರಿ ಮುಗಿದವರಾಗಿರ್ಬೋದು, ಡಿಪ್ಲೊಮಾ ಮುಗಿದವರಾಗಿರ್ಬೋದು, ಇವರಿಗೆ ಕೌಶಲ್ಯಕಾರ ಕರ್ನಾಟಕ ಕಡೆಯಿಂದ ಫೋನ್ ಕಾಲ್ ಬರ್ತಾ ಇದೆ. ಆ ಫೋನ್ ಕಾಲ್ ಎದಕ್ಕೆ ಬರ್ತಾ ಇದೆ ಮತ್ತು ಡಿಸೆಂಬರ್ ತಿಂಗಳಿಂದ ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಹೊಸ ಅಪ್ಡೇಟ್ ಏನು? ಮೊದಲನೇದು, ಫೋನ್ ಕಾಲ್ ಎದಕ್ಕೆ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಟ್ಬಿಡ್ತೀನಿ. ಯಾಕಂದರೆ ಈಗಾಗಲೇ ಯುವ ನಿಧಿ ಶುರುವಾಗಿ ಸರಿ ಹತ್ರ 2 ವರ್ಷ ಆಗೋಕೆ ಬಂತು. 19 ತಿಂಗಳು ತೊಗೊಂಡಿದ್ದಾರೆ, ಕೆಲವೊಬ್ಬರು 18 ತಿಂಗಳು ತೊಗೊಂಡಿದ್ದಾರೆ, ಕೆಲವೊಬ್ಬರು 20-21 ತಿಂಗಳು ಯುವ ನಿಧಿ ಹಣವನ್ನು ಕೂಡ ತೊಗೊಂಡಿದ್ದಾರೆ. ಯಾಕಂದರೆ ಯುವ ನಿಧಿ ಹಣವನ್ನು ಕೊಡಬೇಕಾದ್ರೆ 2 ವರ್ಷ ಕೊಡ್ತೀವಿ ಅಂತ ಮಾತ್ರ ಹೇಳಿದರು. ಈ 2 ವರ್ಷ ಮುಗಿಯೋಕೆ ಬಂತಲ್ಲ, ಅದಕ್ಕಾಗಿ ಇವರು ಕೌಶಲ್ಯಕಾರ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ಉದ್ಯೋಗ ಅವಕಾಶವನ್ನು ಪಡೆಯೋದಕ್ಕೆ ತರಬೇತಿಯನ್ನು ಪಡ್ಕೊಳ್ಳಿ. ತರಬೇತಿಯನ್ನು ಪಡ್ಕೊಂಡ ನಂತರ ಯುವ ನಿಧಿ ಹಣವನ್ನು ಏನು ಬರುತ್ತಲ್ಲ, ತರಬೇತಿಯನ್ನು ಪಡ್ಕೊಂಡ ನಂತರ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಯುವ ನಿಧಿ ಪೋರ್ಟಲ್ ಕಡೆಯಿಂದ ಅಥವಾ ರಾಜ್ಯ ಸರ್ಕಾರದಿಂದ ಒಂದು ಅಧಿಸೂಚನೆ ಬಂದಿದೆ. ಅಂದರೆ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಖಾಲಿ 3,000 ಕೊಟ್ಟು ಅವ್ರನ್ನ ಸುಮ್ಮನೆ ಕುಂದಿಸೋದಕ್ಕಿಂತ ಹೆಚ್ಚಾಗಿ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ಕೌಶಲ್ಯಕಾರ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನನ್ನು ಮಾಡಿಸಿದ್ದಾರೆ. ಅವರು ತರಬೇತಿಯನ್ನು ಪಡ್ಕೊಂಡು ಉದ್ಯೋಗವನ್ನು ಪಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಆ ಕಾಲಲ್ಲಿ ಕನ್ಫರ್ಮೇಷನ್ ಕೇಳ್ಕೊಳ್ತಾರೆ. ಅಂದರೆ ನೀವು ಇಲ್ಲಿವರೆಗೂ ಯಾವುದಾದ್ರೂ ಉದ್ಯೋಗವನ್ನು ಸೇರಿಕೊಂಡಿದ್ದೀರಾ, ನಿಮಗೆ ತರಬೇತಿ ಅವಶ್ಯಕತೆ ಇದೆಯಾ, ನೀವು ತರಬೇತಿ ಪಡ್ಕೊಳ್ಳದೆ ಹೋದರೂ 2 ವರ್ಷದ ನಂತರ ಯುವ ನಿಧಿ ಹಣ ಮುಂದುವರಿಯುವುದಿಲ್ಲ. ಸರಿಯಾಗಿ ತಿಳ್ಕೊಳ್ಳಿ. ನೀವು ಕೌಶಲ್ಯಕಾರ ಕರ್ನಾಟಕ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಲ್ಲ, ನನಗೆ ಯುವ ನಿಧಿ ಹಣ ಕಂಟಿನ್ಯೂ ಆಗಿ ಬರುತ್ತೆ ಅಂದ್ಕೊಂಡಿದ್ರೆ ಅದು ತಪ್ಪು. ನೀವು ರಿಜಿಸ್ಟ್ರೇಷನ್ ಮಾಡಿಸ್ತೀರಿ 24 ತಿಂಗಳು ಅಂದರೆ 2 ವರ್ಷ ಯುವ ನಿಧಿ ಹಣ ಡಿಗ್ರಿ ಮುಗಿದವರಿಗೆ 3,000, ಡಿಪ್ಲೊಮಾ ಮುಗಿದವರಿಗೆ 1,500 ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನು ಕೊಡ್ತಾರೆ. ಅದರ ಜೊತೆಗೆ ಇದು ಒಂದು ಅವಕಾಶವನ್ನು ನಿರುದ್ಯೋಗಿಗಳಿಗೆ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಫೋನ್ ಕಾಲ್ ಮೂಲಕ ಕನ್ಫರ್ಮೇಷನ್ ತೊಗೊಳ್ತಾ ಇದ್ದಾರೆ. ಅವ್ರು ಯಾವುದೇ ಮಾಹಿತಿ ನೀವು ಹೇಗಿದೆಯೋ ಅದೇ ರೀತಿ ಉತ್ತರ ಕೊಡಿ. ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮಗೆ ಕೌಶಲ್ಯಕಾರ ಕರ್ನಾಟಕ ಯೋಜನೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದೀರಾ ಇಲ್ವಾ? ಮಾಡಿಕೊಂಡಿದ್ರೆ 1 ಒತ್ತಿ, ಇಲ್ಲ ಅಂದರೆ 2 ಒತ್ತಿ, ಈ ರೀತಿ ಕೇಳ್ತಾರೆ. ನೀವು ಈಗ ಯಾವುದೇ ಒಂದು ಪ್ರಸ್ತುತ ಉದ್ಯೋಗದಲ್ಲಿ ಇದ್ದೀರಾ ಅಥವಾ ಇಲ್ವಾ? ಇಲ್ಲ ಹೈಯರ್ ಸ್ಟಡಿ ಏನಾದರೂ ಮಾಡ್ತಾ ಇದ್ದೀರಾ? ಹೌದು ಅಂದರೆ ಹೌದು ಅಂತ, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿ, ಅದಕ್ಕೇನು ತೊಂದರೆ ಇಲ್ಲ. ಬಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮುಂದೆ ನೀವು ತರಬೇತಿಯನ್ನು ಪಡ್ಕೋಬೇಕು ಅಂದರೆ ಅದರಲ್ಲೂ ಆಪ್ಷನ್ ಕೇಳುತ್ತೆ. ಪಡ್ಕೋಬೇಕು, ಒಪ್ಪಿಗೆ ಇದ್ದರೆ ಒಪ್ಪಿಗೆ ಕೊಡಿ. ಸರ್ಕಾರ ಮುಂದೆ ಏನು ಯೋಜನೆಯನ್ನು ಜಾರಿಗೆ ತರುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಮತ್ತು ಅದರ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಯುವ ನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಇನ್ನೊಂದು ಹೊಸ ಅಪ್ಡೇಟ್ ಏನಪ್ಪ ಅಂತಂದರೆ, ಈಗ ನೋಡಿ ಸ್ನೇಹಿತರೆ, ಇದಕ್ಕಿಂತ ಮುಂಚೆ 3 ತಿಂಗಳಿಗೊಂದ್ಸಲ ಸೆಲ್ಫ್ ಡಿಕ್ಲರೇಷನ್ನ ಮಾಡಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ತಾ ಇದ್ದಾರೆ. ಈಗ 3 ತಿಂಗಳಿದ್ದನ್ನು ತೆಗೆದು ಮತ್ತೆ ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅನ್ನೋ ಒಂದು ಸೂಚನೆ ಕೂಡ ಬಂದಿದೆ. ಅಂದರೆ ಈಗ ಡಿಸೆಂಬರ್ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಎಲ್ಲರೂ ಮಾಡಿಸ್ತಾ ಇದ್ದಾರೆ. ನೀವು ಮಾಡಿಸಿ. ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಯಾವುದೇ ಗೊಂದಲ ಬಂದಿದ್ರೂ ಕೂಡ ಕಮೆಂಟ್ ಮಾಡಿ, ಅದಕ್ಕೆ ಉತ್ತರವನ್ನು ತಿಳ್ಕೊಂಡು ವಿಡಿಯೋ ಮಾಡೋ ಜವಾಬ್ದಾರಿ ನಮ್ಮದು. ಮತ್ತು ಅದರ ಜೊತೆಗೆ ಸ್ನೇಹಿತರೆ, ಇದೇ ರೀತಿಯಾಗಿ ಎಲ್ಲರೂ ಸೆಲ್ಫ್ ಡಿಕ್ಲರೇಷನ್ ನೆನಪು ಮಾಡಿ ಮಾಡಿಸ್ಕೊಳ್ಳಿ. ಯಾಕಂದರೆ ಇನ್ನೂ 1 ತಿಂಗಳು ಅಂದರೆ ಇವತ್ತು 2ನೇ ತಾರೀಕು ಅಂದರೆ ಇನ್ನೂ 22ರಿಂದ 23 ದಿನ ಇದೆ. ನೆನಪಿಟ್ಕೊಂಡು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಕೊಳ್ಳಿ. ನಿಮಗೆ ಎಲ್ಲಿವರೆಗೂ ಸೆಲ್ಫ್ ಡಿಕ್ಲರೇಷನ್ ಅವಕಾಶ ಇರುತ್ತೋ ಅಲ್ಲಿವರೆಗೂ ಯುವ ನಿಧಿ ಹಣವನ್ನು ಯಾರ ಕೈಲೂ ತಡೆಯೋಕ್ಕಾಗೋದಿಲ್ಲ. ಸೆಲ್ಫ್ ಡಿಕ್ಲರೇಷನ್ ಈ ತಿಂಗಳು ನಿಮಗೆ ಬರ್ತಾ ಇಲ್ಲ ಅಂದರೆ ನೀವು ತಿಳ್ಕೊಂಬಿಡಬೇಕು, ಯುವ ನಿಧಿ ಹಣ ಮುಂದಿನ ತಿಂಗಳು ನನಗೆ ಬರಲ್ಲ ಅಂತೇಳಿ. ಮತ್ತು ಅದರ ಜೊತೆಗೆ ಸ್ನೇಹಿತರೆ, ಇದೇ ರೀತಿಯಾಗಿ ಹಲವಾರು ರಾಜ್ಯದ, ಕೇಂದ್ರದ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನನ್ನ ಚಾನಲಲ್ಲಿ ನೀಡ್ತಾ ಹೋಗ್ತೇನೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು
ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.